ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವೀಕೆಂಡ್ ಬ್ಲಾಗ್. ಲಾಸ್ಟ್ ಸ್ಯಾಟರ್ಡೆ ನನ್ನ ಬ್ಲಾಗಲ್ಲಿ ನಾನು ಎಂತೆಲ್ಲ ವೆಜ್ ಕುಕ್ ಮಾಡ್ತೆ ಅಂತ ನೀವು ಕಂಡಿರಿ. ಇವತ್ತು ಸಂಡೇ ಆದ್ರಿಂದ ಎಂತಾದ್ರೂ ಸ್ಪೆಷಲ್ ಡಿಶ್ ಪ್ರಿಪೇರ್ ಮಾಡೋಣ. ಆ್ಯಂಡ್ ಈ ಸ್ಪೆಷಲ್ ಡಿಶ್ಗೆ ನಮ್ದು ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಇವತ್ತು ಸಂಡೇ ಆದ್ರಿಂದ ಕೋಳಿ ಅಂಗಡಿಯಲ್ಲಿ ಫಸ್ಟ್ ಬೇರೆ ಎಲ್ಲೂ ಇಪ್ಪೋದಿಲ್ಲ. ಸೊ ಫಸ್ಟ್ ಥಿಂಗ್ ನಾವು ಕೋಳಿ ಅಂಗಡಿಗೆ ಹೋಗಿ 1 kg ಚಿಕನ್ ತಗೊಂಡಪ್ಪ. ಸೊ ಲೆಟ್ಸ್ ಗೋ. ಭಾನುವಾರದ ಪಾಡಿ ಊಟ. ನಮಗೆ ಬೇಕಾಗಿರೋ ಐಟಮ್ಸ್ ಬಂದಾಯ್ತು. ನಾನಿವತ್ತು ಹರಿಯಾಲಿ ಚಿಕನ್ ಫ್ರೈ ಬಿರಿಯಾನಿ ಮಾಡಿದ್ದೆ. ಅದಕ್ಕೆ ಫಸ್ಟ್ ಮ್ಯಾರಿನೇಷನ್ ಪ್ರಿಪೇರ್ ಮಾಡೋ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸೆಲ್ಲ ಹಾಕಿ ಒಂದು ಪೇಸ್ಟ್ ಪ್ರಿಪೇರ್ ಮಾಡುವ. ನಾನು ಇಲ್ಲಿ ತೊಳುವತ್ತಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡು ಒಟ್ಟಿಗೆ ಹಾಕಿ ತೊಳೆದೆ. ಆ್ಯಂಡ್ ಈಗ ಅದನ್ನು ಸಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಮಾಡೋ ತಪ್ಪನ್ನು ನೀವು ಮಾಡಬೇಡಿ. ಫಸ್ಟ್ ಒಂದಿಷ್ಟು ಸೊಪ್ಪು ಹಾಕುವ, 4 ಹಸಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು. ಇದನ್ನೀಗ ಒಂದು ಪೇಸ್ಟ್ ಮಾಡು. ಇದ್ರಲ್ಲಿ ಒಂದು ಅರ್ಧ kg ಚಿಕನ್ ಇರ್ಬೋದು. ಇದಕ್ಕೆ ನಾವು ಮಾಡಿರುವ ಗ್ರೀನ್ ಪೇಸ್ಟ್ ಹಾಕೋದು, ಸ್ವಲ್ಪ ಲೆಮನ್, ಇದರಲ್ಲೆಲ್ಲ ಸ್ಪೈಸಸ್ ಇತ್ತು, ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಜೀರಾ ಪೌಡರ್, ಉಪ್ಪು ಎಲ್ಲ ಇತ್ತು. ಸೊ ಹಾಕೋದು. Now give it a nice mix. ನಾನು ಮತ್ತೆ ಚಿಕನ್ ಇವತ್ತು ಮ್ಯಾಚಿಂಗ್. ಇದೊಂದು 10 ನಿಮಿಷ ಮಸಾಲ ಎಲ್ಲ ಹಿಡಿಲಿ. ಸೊ ಸೈಡಿಗೆ ಇಡುವ. ಅಷ್ಟರೊಳಗೆ ಬಿರಿಯಾನಿಗೆ ಎಂತ ಬೇಕು ಪ್ರಿಪೇರ್ ಮಾಡುವ. ಸೊ ಅರ್ಧ ಗಂಟೆ ಈ ಬಾಸ್ಮತಿ ಅಕ್ಕಿ ನೆನೆಸಿಟ್ಟು ಅಷ್ಟರೊಳಗೆ ಆನಿಯನ್ ಮತ್ತೆ ಬೇರೆ ಎಂತಾರು ಚಾಪ್ ಮಾಡೋ. ನಾನು ಕೋಳಿ ಅಂಗಡಿಗೆ ಹೋದ್ರೆ ನಂದು 2 ಸ್ಪೆಷಲ್ ರಿಕ್ವೆಸ್ಟ್ ಇರುತ್ತೆ. ಒಂದು ಬರೀ ಬೋನ್ ಪೀಸಸ್ ಹಾಕಿ ಅಂತೆ, ಆ್ಯಂಡ್ ಸೆಕೆಂಡ್ ಒನ್ ಲಿವರ್, ಚಿಕನ್ ಲಿವರ್ 2 ಪೀಸ್ ಹಾಕಿ ಇದ್ರೆ 2 ಪೀಸ್ ಹಾಕಿ ಅಂತೆ ಅಷ್ಟೇ. ಬೋನ್ಲೆಸ್ ತಿಂಬಂದ್ರೆ ಇಷ್ಟನೇ ಆಗ್ತಿಲ್ಲ, ಆದ್ರೆ ಟೇಸ್ಟೇ ಇಪ್ಪೋದಿಲ್ಲ. ಬೋನ್ ಪೀಸ್ ಆದ್ರೆ ಕರೆಕ್ಟಾಗಿ ಆ ಬೋನ್ ಎಲ್ಲ ಐದು ಅದ್ರೊಳಗಿದ್ದಲ್ಲ ಮಾಡೋಕ್ಕೆ ಎಲ್ಲ ಒಂದು ಖುಷಿ. ಈಗ ವಿಷಯ ಅಂತ ಅಂದ್ರೆ ಒಂದು ಬರ್ನರ್ ಮಾತ್ರ ವರ್ಕ್ ಆಗ್ತಿತ್ತು. ಅದಕ್ಕೆ ಈ ಚಿಕನ್ ಫ್ರೈನ ಏರ್ ಫ್ರೈಯಲ್ಲಿ ಮಾಡುವಂತ. ಆಮೇಲೆ ಲಾಸ್ಟಿಗೆ ಫ್ರೈ ಆದಮೇಲೆ ಆನಿಯನ್ ಜೊತೆ ಜಸ್ಟ್ ಮಿಕ್ಸ್ ಮಾಡುವ ಅಂದ್ಕೊಂಡಿದೆ. ಇದರಲ್ಲಿ ಆಲ್ರೆಡಿ ಪ್ರೀಸೆಟ್ ಇತ್ತು, ಆದರೆ ಅಷ್ಟು ಮಿನಿಟ್ಸ್ ಬೇಡ, ಜಸ್ಟ್ ಒಂದು 10 ಮಿನಿಟ್ಸ್ ಫ್ರೈ ಮಾಡೋದಷ್ಟು. ಸ್ಟಾರ್ಟ್. ಒಂದಿಷ್ಟು ಹೋಲ್ ಸ್ಪೈಸಸ್, ಸ್ಲೈಸ್ಡ್ ಆನಿಯನ್ಸ್. ಈಗ ಇದಕ್ಕೆ ನಾವು ಏರ್ ಫ್ರೈ ಮಾಡ್ಕೊಂಡಿರ್ಬೋದು ಚಿಕನ್ ಪೀಸಸ್ ಹಾಕೋ. ಎಲ್ಲ ಬೋನ್ ಪೀಸಸ್ ಇಟ್ಬಿಡಿದ್ರಲ್ಲಿ. ಉಳಿದಿರೋ ಮಸಾಲ ಸಹ ಹಾಕಿಬಿಡೋ ಇದಕ್ಕೆ. ಮಿಕ್ಸ್ 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 ಮಿಕ್ಸ್. ಲಾಸ್ಟಿಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು. ನಾನು ಇದನ್ನ ಡ್ರೈ ಮಾಡ್ತಿಲ್ಲ, ಯಾಕಂದ್ರೆ ಬಿರಿಯಾನಿ ಗ್ರೇವಿಗೆ ಬೇಕಾಗ್ತಂತ. ಗ್ರೀನ್ ಚಿಲ್ಲಿ, ಪುದೀನ ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಿಕ್ಸ್ ಮಿಕ್ಸ್ ಮಿಕ್ಸ್. ರೈಸಿಗೆ ಬೇಕಾದಷ್ಟು ನೀರು ಹಾಕೊಂಡು ಕುದಿ ಬಪ್ಪರವರೆಗೆ ಬಿಡುವ. ಈಗ ಅಕ್ಕಿ ಹಾಕೋ, ಸ್ವಲ್ಪ ತುಪ್ಪ ಉಂಟು, ಒಂದು ಮಿಕ್ಸ್. ಚಿಕನ್ ಫ್ರೈ ಬಿರಿಯಾನಿ. ಸೊ ಈ ಗಾಡಿ ಬೆಳಿಗ್ಗೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇದು 10 ವರ್ಷ ಆಯ್ತು ಈ ಗಾಡಿಗೆ. ಆ್ಯಂಡ್ ಎವ್ರಿ
3 days ನಾನು ಸ್ಟಾರ್ಟ್ ಮಾಡಿರ್ತೆ. ಸ್ಟಾರ್ಟ್ ಮಾಡಿ ಇರಲಿಲ್ಲ ಅಂದರೆ ಇದು ಸೆಲ್ಫ್ ತಗೊಂತಿಲ್ಲ. ಸೆಲ್ಫ್ ತಗೊಂಡಿಲ್ಲ ಅಂದರೆ ನನಗೆ ಕಿಕ್ ಸ್ಟಾರ್ಟ್ ಮಾಡೋದು ಬರ್ತಿಲ್ಲ. ಕಿಕ್ ಸ್ಟಾರ್ಟ್ ಮಾಡೋದು ಪಪ್ಪ ಬರಬೇಕು. ಆ್ಯಂಡ್ ಪಪ್ಪ ಸುಮ್ಮನೆ ಕಿಕ್ ಸ್ಟಾರ್ಟ್ ಮಾಡಿಕೊಡೋದು ಸ್ವಲ್ಪ ಬುದ್ಧಿ ಮಾತು ಹೇಳಿದ್ರು. ಅದಕ್ಕೆ 3 days ಒಂದ್ಸತಿ ನಾನು ಈ ಗಾಡಿ ಸ್ಟಾರ್ಟ್ ಮಾಡಿದ್ದೆ. ಎರಡು ಗಾಡಿನ ಸ್ಟಾರ್ಟ್ ಮಾಡಿದ್ದೆ. ಸೊ ಆಗಲೇ ಹೇಳ್ತಿದ್ದಲ್ಲ, ಈ ಗಾಡಿಗೆ 10 ವರ್ಷ ಆಯಿತು. ಆ್ಯಂಡ್ ಆ 10 ವರ್ಷದಿಂದಲೂ ನನ್ನ ಗಾಡಿ ಟಚ್ ಇತ್ತು ನನಗೆ. ಅಷ್ಟೊತ್ತಿಗೆ ಸ್ವಲ್ಪ ಅಂದರೆ ಜಸ್ಟ್ ಡೋರ್ ಟಚ್ ಆಗ್ತಿದ್ದಿತ್ತು. ಆ್ಯಂಡ್ ಮನೆ ಹತ್ರನೇ ಹಿಂದೆ ಮುಂದೆ ತೆಗೆದಿದ್ದೆ ಅಷ್ಟೇ, ಜಾಸ್ತಿ ಅಂದರೆ ಡ್ರೈವ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಅದಾದಮೇಲೆ ಪಪ್ಪನ ಜೊತೆ ಮುಂದೆ ಕೂತ್ಕೊಂಡು ನಾನು ಸ್ವಲ್ಪ ಬಿಡ್ತಿದ್ದೆ. ಪಪ್ಪ ಹಿಂದೆ ಬ್ಯಾಲೆನ್ಸ್ ಮಾಡ್ತಿದ್ರು. ನನಗೆ ಬ್ಯಾಲೆನ್ಸ್ ಮಾಡುವಷ್ಟು ಇದು ಇರಲಿಲ್ಲ ನಂಗೆ ಅಷ್ಟೊತ್ತಿಗೆ. ಆ್ಯಂಡ್ ಸ್ವಲ್ಪ ಸ್ವಲ್ಪ ಹಾಗೆ ನಾವು ಮೂವ್ ಮಾಡ್ತಾ ಮಾಡ್ತಾ ಕಲಿತೆ ಈ ಗಾಡಿನ. ಈಗ ನೀವು ಅಂದ್ಕೊಂಬೇಡಿ ಇವಳು 10 ವರ್ಷದಿಂದ ಗಾಡಿ ಬಿಡ್ತಿದ್ಲು ಅಂದರೆ ಅಕ್ಕ ಇಸ್ ಅ ರೈಡರ್ ಅಂತ ಅಂದ್ಕೊಂಬೇಡಿ. ಹಂಗೇನಿಲ್ಲ, ಜಸ್ಟ್ ಇಲ್ಲೇ ಲೋಕಲ್ ಬೀಚಿಗೆ ಅಥವಾ ದೊಡ್ಡಮ್ಮನ ಮನೆ ಅಥವಾ ಹಿಂಗೆ ಕೋಳಿ ಅಂಗಡಿಗೆಲ್ಲ ಹೋಗ್ಬೋದಷ್ಟೇ. ಈಗ ನೀವು ಅಂದ್ಕೊಂಡಿರ್ತೀರಿ ಅಕ್ಕನ ಹತ್ರ ಲೈಸೆನ್ಸ್ ಇಲ್ಲ ಅಂತ. ಅದು ಸಹ ರೀಸನ್ ಅಲ್ಲ. ಲೈಸೆನ್ಸ್ ನಾನು ಒಂದು 7-8 ಇಯರ್ಸ್ ಮುಂಚೆನೇ ಮಾಡ್ಕೊಂಡಿದ್ದೆ. ಅದು ಸಹ ವಿತ್ ಗೇರ್ ಲೈಸೆನ್ಸ್. ಫಸ್ಟ್ ಟೈಮ್ ಮಾಡ್ಕೊಂಡಲ್ಲೇ ವಿತ್ ಗೇರ್ ಲೈಸೆನ್ಸ್ ವಿತ್ ಕಾರ್ ಜೊತೆ. ಸೊ 4 ವೀಲರ್ಸ್ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮೇ. ಆ್ಯಂಡ್ ಅದ್ರದ್ದೊಂದು ಕಾಮಿಡಿ ಅಂದರೆ ಡ್ರೈವಿಂಗ್ ಸ್ಕೂಲಲ್ಲಿ ನಾನು ಮಾಡಿಸಿದ್ದು 2 ವೀಲರ್ ಅಷ್ಟೊತ್ತಿಗೆ ನಂಗೆ ಪರ್ಫೆಕ್ಟ್ ಇದ್ದಿತ್ತು. ಇದೇ ಗಾಡಿಯಲ್ಲಿ ನಾನು ಕಲ್ತದ್ದು ಫಸ್ಟು. ಸೊ ಇದರಲ್ಲೇ ನಾನು ಟೆಸ್ಟ್ ಕೊಡ್ಕಂತ ಸಹ ಅಂದ್ಕೊಂಡಿದ್ದೆ. ಡೀಟೇಲ್ಸ್ ಎಲ್ಲ ಕೊಟ್ಟೆ, ಸಬ್ಮಿಟ್ ಮಾಡಿದೆ. ಅವ್ರು ಡ್ರೈವಿಂಗ್ ಸ್ಕೂಲ್ RTO ಅವರಿಗೆ ನಮ್ಮದು ಡೀಟೇಲ್ಸ್ ಫಾರ್ವರ್ಡ್ ಮಾಡ್ರು. ಸೊ ಅಲ್ಲೊಬ್ಬರು ಆಫೀಸರ್ ಅಂತ ಅಂದ್ಕೊಂಡ್ರು, ಹುಡುಗಿ ಇದು ಇವಳು ಹೆಂಗೆ ಬೈಕ್ ಬಿಡ್ತಲು ಅಂತ ವಿತ್ ಗೇರ್ ಬಿಟ್ಟು ವಿತೌಟ್ ಗೇರ್ ಅಂತ ಅವರೇ ಹಾಕಿದ್ದು ಯಾರ ಹತ್ರ ಕೇಳಿದೆ. ಸೊ ಅದರಿಂದ ನಾನು ಇನ್ನೊಂದ್ಸತಿ ಟೆಸ್ಟ್ ಕೊಡ್ಕಾಯಿತು ವಿತ್ ಗೇರಿಗೋಸ್ಕರ. ನಂಗೆ ವಿತ್ ಗೇರ್ ಬೇಕಂತಲೇ ಇದ್ದಿತ್ತು ನನಗೆ. ಇನ್ನೊಂದ್ಸತಿ ಟೆಸ್ಟ್ ಕೊಟ್ಟೆ. ಆಮೇಲೆ ಡ್ರೈವಿಂಗ್ ಸ್ಕೂಲ್ ಅವ್ರು ಹೇಳಿದ್ರು ಇಲ್ಲ ಇದು ನಮ್ಮದೇ ತಪ್ಪು, ನಾನೇ ಸರಿ ಮಾಡಿ ಕೊಡ್ತೆ ಅಂತ ಹೇಳಿ ಎಂತ ಸಹ ಎಕ್ಸ್ಟ್ರಾ ಚಾರ್ಜ್ ಮಾಡಿರಲಿಲ್ಲ ಅವ್ರು ಸಹ. ಆಮೇಲೆ ಸೆಕೆಂಡ್ ಟೈಮ್ ಸೇಮ್ ಇದೇ ಗಾಡಿಯಲ್ಲಿ ನಾನು ಟೆಸ್ಟ್ ಕೊಟ್ಟಿದ್ದೆ. ಆ್ಯಂಡ್ ಎಲ್ಲರೂ ಅದೊಂದು ರೌಂಡ್ ಹಾಕಿ ಒಬ್ಬರು ಎಲ್ಲರೂ ನನ್ನೇ ಕಾಣ್ತಿದ್ದಿದ್ರು ಫುಲ್. ಅಷ್ಟು ಅದೇ 7-8 ಇಯರ್ಸ್ ಮುಂಚೆ ಮಾಡಿದ್ದು ಅಷ್ಟೊತ್ತಿಗೆ. ಈಗ ನನಗೆ ಫುಲ್ ಬ್ಯಾಲೆನ್ಸ್ ಇತ್ತು ಹೊರಗೆ ತಗೊಂಡು ಹೋಗ್ಲಿಕ್ಕೆ. ಹಂಗಂತ ನಾನು ಎಲ್ಲಿಗೂ ರೈಡಿಗೆಲ್ಲ ಹೋಗ್ತಿಲ್ಲ. ಆ್ಯಂಡ್ GT ಅದು ನನ್ನ ಬೈಕ್ ಅಲ್ಲ. ಆ್ಯಂಡ್ 2 ವೀಕ್ಸಿಂದ ನಾನು GT ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕಲ್ತಿದ್ದೆ. ವೆಯ್ಟ್ ವೈಸ್ ನನಗೆ ಅಷ್ಟಂತ ಹೆವಿ ಅನಿಸ್ಲಿಲ್ಲ GT, ಆದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಆ ಗೇರ್ಸ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು. ಬ್ರೇಕ್ ಪ್ಯಾಡ್ ಸಹ ಡಿಫ್ರೆಂಟ್ ಇತ್ತು GTಯಲ್ಲಿ. GT ನಾನು ಮುಂಚೆ ಬಿಟ್ಟಿದ್ದೆ, 1 ಇಯರ್ ಬ್ಯಾಕ್ ನಾನು ಬಿಟ್ಟಿದ್ದೆ GT. ಸೊ ಹೊಸತೇನಲ್ಲ, ಆದರೂ ಅದು ಬೇರೆಯವ್ರದ್ದಾದ್ರಿಂದ ನಾನು ನನ್ನ ಕಾನ್ಫಿಡೆನ್ಸ್ ಇದು ನಾನು ಬಿಡೋದಿಲ್ಲ. ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅಂತ ಕಾಯ್ತಿದ್ದೆ. ಅದಕ್ಕೆ ಬರೀ ಇಲ್ಲೇ ಕಾಂಪೌಂಡ್ ಒಳಗೆ ಮೂವ್ ಮಾಡ್ತಿದ್ದೆ ಅಷ್ಟೇ. ಸ್ವಲ್ಪ ರಿವರ್ಸ್ ತೆಗೋಕೆ GT ಕಷ್ಟ, ಮುಂದಾದ್ರೂ ಹಾಗೆ ಮೂವ್ ಮಾಡ್ಲಿಕ್ಕೆ ರಿವರ್ಸ್ ತೆಗೋಕೆ ಕಷ್ಟ. ಆ್ಯಂಡ್ ಬೈಕ್ ಬಿಡೋಕೆ ನಂಗೆ ಅದಿಷ್ಟ ಇದಕ್ಕಿಂತ. ಇದು ಒಂದು ಸೇಫ್ಟಿ ಏನಂದ್ರೆ ಇದ್ರದ್ದು ಗಾರ್ಡ್ಸ್ ಇತ್ತು, ಅದಕ್ಕೆ ಒಂದು ಸೇಫ್ಟಿ. ನನಗೆ ಬೈಕ್ ಕಲ್ಸಿದ್ ನನ್ನ ಪಪ್ಪ. ಅವ್ರ ಹತ್ರ ಫಸ್ಟ್ ಒಂದು ಸ್ಪ್ಲೆಂಡರ್ ಇದ್ದಿತ್ತು, ಅದಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಾ ಇದ್ದಿತ್ತು. ಆ್ಯಕ್ಟಿವಾ ಸಹ ನಾನು ಬಿಡ್ತಿದ್ದೆ. ಅದಾದ್ಮೇಲೆ ಸ್ಪ್ಲೆಂಡರ್ ಇತ್ತು. ಸ್ಪ್ಲೆಂಡರ್ ನಂಗೆ ಬಿಟ್ಟಿದ್ದು ನೆನಪಿಲ್ಲ. ಅದಾದ್ರ ಮೇಲೆ ಪ್ಯಾಷನ್ ಪ್ರೋ ಇದ್ದಿತ್ತು. ಪ್ಯಾಷನ್ ಪ್ರೋ ಸಹ ನಾನು ಬಿಟ್ಟಿದ್ದೆ. ಅದಾದ್ರ ಮೇಲೆ ಎನ್ಫೀಲ್ಡ್ ಬರ್ತಿತ್ತು. ಸೊ ನೀವೇನಾದರೂ ನನ್ನ ಎನ್ಫೀಲ್ಡ್ ಬಿಡೋದು ಕಂಡಿದ್ರೆ ಒಂದು ಕಮೆಂಟ್ ಮಾಡಿ ಕಾಂಬ. ಒಂದು ಅಪ್ರಿಸಿಯೇಷನ್ ಕೈಂಡ್ ಆಫ್ ಥಿಂಗ್ ಹ್ಯಾಪನ್ಡ್. ಈ ಗಾಡಿ ಗ್ಯಾರೇಜಲ್ಲಿ ಇದ್ದಿತ್ತು. ಸೊ ನಾನು ತಗೊಂಡು ಬರ್ತಿದ್ದೆ ಗ್ಯಾರೇಜಿಂದ. ಇಟ್ ವಾಸ್ ಅರೌಂಡ್ 7 PM. ಆ್ಯಂಡ್ ಹಿಂಗೆ ಓಡಿಸ್ತಿಪ್ಪತ್ತಿಗೆ ಯಾರೋ ಒಬ್ರು ನನ್ನ ಕಂಡ್ರು. ಆ್ಯಂಡ್ ದೇ ಜಸ್ಟ್ ಡಿಡ್ ದಿಸ್, ದೇ ನೆವರ್ ಲುಕ್ ಬ್ಯಾಕ್. ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಸ್ಪೆಷಲ್ ಮೂಮೆಂಟ್ ವಿತ್ ದಿಸ್ ಬೈಕ್. ಆಗಲೇ ಹೇಳ್ದಂಗೆ ಬ್ಯಾಲೆನ್ಸ್ ಮಾಡೋದು ಇಸ್ ಫೈನ್ ಒಮ್ಮೆ, ಅದೇನು ಕಷ್ಟ ಅನಿಸೋದಿಲ್ಲ ನಂಗೆ GT. ಆ್ಯಂಡ್ ಇದು ಸಹ ಹಾಗೆ ಸ್ವಲ್ಪ ಪೊಸಿಷನ್ ವೈಸ್ ಬೆಂಡ್ ಮಾಡ್ಕತ್ ಪೋಸ್ಚರ್.
ಸೊ ಲೆಟ್ ಸ್ಟಾರ್ಟ್. ಗೇರ್ ಹಾಕು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಗೇರ್ ಅಪ್ ಗೇರ್ ಡೌನ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಫ್ರಂಟ್ ಆದ್ರೆ ಹಿಂಗೆ ಈಸಿಯಾಗಿ ಮೂವ್ ಮಾಡ್ಲಿಕ್ಕೆ, ರಿವರ್ಸ್ ಹೇಳೋಕೆ ಕಷ್ಟ ಆಗ್ಬೋದು. ಇದು ಬಿಡುವಾಗ ಮಾತ್ರ ಮಜಾ. ಒಂದಿನ ತಗೊಂಡು ಹೋತೆ ಹೊರಗಡೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಕಲಿಕಂತ ಇಲ್ಲೇ ಮೂವ್ ಮಾಡ್ತಿದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.